ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಾಕಷ್ಟು ಜಿದ್ದಾಜಿದ್ದಿನ ಕಾಳಗಕ್ಕೆ ಕಾರಣ ಆಗಿರ್ತಕ್ಕಂಥ RSS ಪಥಸಂಚಲನ ಸದ್ಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 3:35ರಿಂದ ಸಂಜೆ 5:15ರವರೆಗೂ ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿದೆ. ಸದ್ಯ ಇಡೀ RSS ಪಥಸಂಚಲನ ಏನು ನಡೆಯುತ್ತೆ ಚಿತ್ತಾಪುರ ಪಟ್ಟಣದಲ್ಲಿ, ಹೀಗಾಗಿ ಚಿತ್ತಾಪುರ ಪಟ್ಟಣ ಸದ್ಯ ಸಂಪೂರ್ಣ ಕೇಸರಿಮಯ ಆಗಿರ್ತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ RSS ತನ್ನ ಏನು ಶತಾಬ್ದಿ ವರ್ಷದ ಸಂಭ್ರಮಕ್ಕಾಗಿ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹೀಗಾಗಿ ಏನಂತಾರೆ ಸಾಕಷ್ಟು ಬರದ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ ಏನು ಅಂತಂದರೆ ಸಾಕಷ್ಟು ಜನ ಏನು ಅಂತಾರೆ ಈ ಒಂದು ತಯಾರಿ ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದು. ಸುಮಾರು 1.5 ಕಿಲೋಮೀಟರ್ ನಡೆಯತಕ್ಕಂಥ ಈ ಪಥಸಂಚಲನದಲ್ಲಿ ಸಾಕಷ್ಟು ಜನ ಏನು ಅಂತಾರೆ ಭಾಗಿಯಾಗಿರ್ತಕ್ಕಂಥದ್ದು. ಸುಮಾರು ಏನು ಅಂತಾರೆ 300 ಜನ ಗಣವೇಷಧಾರಿಗಳು ಮತ್ತು 50 ಜನ ಬ್ಯಾಂಡ್ ವಾದಕರಿಗೆ ಏನು ಅಂತಾರೆ ಜಿಲ್ಲಾಡಳಿತ ಅನುಮತಿ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೊರ ಜಿಲ್ಲೆಯವರಿಗೆ ಯಾವುದೇ ರೀತಿಯಾದಂಥ ಅವಕಾಶ ನೀಡಿಲ್ಲ. ಹೀಗಾಗಿ ಏನು ಅಂತಾರೆ ಸದ್ಯ ಇಡೀ ಚಿತ್ತಾಪುರ ಪಟ್ಟಣದಲ್ಲಿ ಏನು RSS ಪಥಸಂಚಲನ ಸಾಗುತ್ತೆ ಆ ಮಾರ್ಗ ಏನಿದೆ ಏನು ಬಜಾಜ್ ಕಲ್ಯಾಣ ಮಂಟಪದಿಂದ ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು, ಬಸವೇಶ್ವರ ಸರ್ಕಲ್ ಆಗಿರ್ಬೋದು ಮತ್ತು ಕೆನರಾ ಬ್ಯಾಂಕ್ ಸರ್ಕಲ್ ಮಾರ್ಗವಾಗಿ ಮತ್ತು ಅಲ್ಲಿಂದ ಏನು ಅಂತಾರೆ APMs ಮೂಲಕ ಏನು ಅಂತಾರೆ ಮತ್ತೆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಬಂದು ಏನು ಅಂತಾರೆ RSS ಪಥಸಂಚಲನ ಮುಕ್ತಾಯಗೊಳ್ಳುತ್ತೆ. ಆ ಮಾರ್ಗದುದ್ದಕ್ಕೂ ಸದ್ಯ ಏನು ಅಂತಂದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಕಿ ಬಿಗಿ ಭದ್ರತೆಯನ್ನು ಕಲ್ಪಿಸಿರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಚಿತ್ತಾಪುರ RSS ಪಥಸಂಚಲನ ಕಾರ್ಯಕ್ರಮ ಏನಿತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸದ್ದನ್ನು ಮಾಡಿತ್ತು. ಹೀಗಾಗಿ ಏನು ಅಂತಂದರೆ ಇವತ್ತು ಮಧ್ಯಾಹ್ನ 3:30ರಿಂದ ಏನು ಆರಂಭಗೊಳ್ಳುವಂಥ ಪಥಸಂಚಲನದತ್ತ ಸದ್ಯ ಮತ್ತೊಮ್ಮೆ ಇಡೀ ರಾಜ್ಯದ ಕಣ್ಣು ನೆಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನಂತಾರೆ ಹೆಜ್ಜೆ ಹೆಜ್ಜೆಗೂ ಕೂಡ ಕಾಕಿ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಿದೆ. ಅದಕ್ಕಾಗಿ ಏನಂತಾರೆ ಸಕಲ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಮ್ಮೆ ಇವತ್ತು 3:30ಕ್ಕೆ ಏನು ಅಂತಂದರೆ ಇಡೀ ರಾಜ್ಯದ ಚಿತ್ತಾಪುರ ಪಟ್ಟಣದಲ್ಲಿ ನೆಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನಂತಾರೆ ಸಾಕಷ್ಟು ಬರದ ತಯಾರಿ ನಡೀತಾ ಇದೆ. ಒಂದು ಕಡೆ ಏನಂತಾರೆ ಸಣ್ಣ ಲೋಪದೋಷ ಕೂಡ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಜಿಲ್ಲಾಡಳಿತ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.